ಇದು ಸರ್ಕಾರಿ ಜಾಗದಲ್ಲಿ ರಾಜಕಾರಣಿಗಳ ಫ್ಲೆಕ್ಸ್ ಹಾರಾಟ ಜೋರಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ರೊಚ್ಚಿಗೆದ್ದು ಫ್ಲೆಕ್ಸ್ ಅನ್ನ ಹರಿದಾಕಿದ್ದಾರೆ. ಮಾಜಿ ಸಚಿವ ಚಲುವರಾಯಸ್ವಾಮಿ ಜನ್ಮದಿನಕ್ಕೆ ಶುಭ ಕೋರಿ ಈ ಒಂದು ಫ್ಲೆಕ್ಸ್ ಅನ್ನ ಹಾಕಲಾಗಿತ್ತು. ಮಂಡ್ಯ ಜಿಲ್ಲೆಯ ಕಾವೇರಿ ಭವನದ ಮುಂಭಾಗ ಈ ಒಂದು ಫ್ಲೆಕ್ಸ್ ಅನ್ನ ಹಾಕಿದ್ರು. ಕಳೆದ 10 ದಿನಗಳ ಹಿಂದೆ ಶುಭ ಕೋರಿ ಹಾಕಿರತಕ್ಕಂಥ ಬ್ಯಾನರ್ ಅದು. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ತ್ಯಾಗರಾಜು ಹಾಕಿರತಕ್ಕಂಥ ಫ್ಲೆಕ್ಸ್ ಅದು. ಸರ್ಕಾರಿ ಜಾಗದಲ್ಲಿ ರಾಜಕೀಯ ಫ್ಲೆಕ್ಸ್ ಹಾಕಿರತಕ್ಕಂಥದ್ದು ಸರಿಯಲ್ಲ. ನೀರಾವರಿ ಇಲಾಖೆ ಸಂಬಂಧಿಸಿದಂತೆ ಮಾಹಿತಿ ಹಾಕಬೇಕು. ಸಚಿವರು ಹಾಗೂ ಸರ್ಕಾರ ಇದರ ವಿರುದ್ಧ ಕ್ರಮ ವಹಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಪರ ಹೋರಾಟಗಾರರಾದ MB ನಾಗಣ್ಣಗೌಡ, ಜಯರಾಮ್, CITU ಸಿ ಕುಮಾರಿ ಸೇರಿ ಹಲವರಿಂದ ಈ ರೀತಿಯ ಒಂದು ಆಕ್ರೋಶ ವ್ಯಕ್ತ ಆಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರು ಹಾಕಿರ್ತಕ್ಕಂಥ ಫ್ಲೆಕ್ಸ್ ಅನ್ನ ಈಗ ಕನ್ನಡ ಪರ ಹೋರಾಟಗಾರರು ಹರಿದಾಕಿ ಕಿತ್ತಾಕಿದ್ದಾರೆ. ಸರ್ಕಾರಿ ಜಾಗ ಸಾರ್ವಜನಿಕರ ಮಾಹಿತಿಗಾಗಿ ಇದೆಯಾ ಅಥವಾ ರಾಜಕೀಯ ನಾಯಕರ ಜನ್ಮದಿನದ ಶುಭಾಶಯ ಫಲಕಗಳಿಗಾಗಿ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಎಬ್ಬಿಸಿದೆ. ಮಂಡ್ಯದಲ್ಲಿ ಇದೇ ಪ್ರಶ್ನೆ ಈಗ ದೊಡ್ಡ ಚರ್ಚೆಗೆ ಕೂಡ ಕಾರಣ ಆಗಿದೆ. ಕಾವೇರಿ ಭವನದ ಮುಂಭಾಗ ಅದು ನೀವೇನು ಗಮನಿಸ್ತಾ ಇದ್ದೀರಿ. ಅದು ಆ ಮುಂಭಾಗದಲ್ಲಿ ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರ ಜನ್ಮದಿನದ ಶುಭಾಶಯ ಕೋರಿ ಹಾಕಲಾಗಿರತಕ್ಕಂಥ ಫ್ಲೆಕ್ಸ್ಗಳನ್ನು ಕನ್ನಡ ಪರ ಹೋರಾಟಗಾರರು ಸ್ವತಃ ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಆಸ್ತಿಯಲ್ಲಿ ರಾಜಕೀಯ ಪ್ರಚಾರಕ್ಕೆ ಅವಕಾಶ ನೀಡಲಾಗಿದೆ ಅಂತ ಆರೋಪಿಸಿರ್ತಕ್ಕಂಥ ಹೋರಾಟಗಾರರು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಫ್ಲೆಕ್ಸ್ಗಳು ಸರ್ಕಾರಿ ಜಾಗದಲ್ಲಿ ಅಳವಡಿಸಲಾಗಿರುವುದಕ್ಕೆ ಕನ್ನಡ ಪರ ಹೋರಾಟಗಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಕಚೇರಿಗಳು ಮತ್ತು ಸರ್ಕಾರಿ ಕಟ್ಟಡಗಳ ಸುತ್ತಮುತ್ತ ಸಾರ್ವಜನಿಕ ಮಾಹಿತಿ, ರೈತರಿಗೆ ಸಂಬಂಧಪಟ್ಟಂತ ಪ್ರಕಟಣೆಗಳು ಅಥವಾ ಇಲಾಖೆಯ ಮಾಹಿತಿಗಳು ಇರಬೇಕೇ ಹೊರತು ಈ ರೀತಿ ಜನ್ಮದಿನದ ಶುಭಾಶಯಗಳನ್ನು ಹಾಕೂಡ್ದು ಅನ್ನುವಂಥದ್ದು ಅವರ ಆಕ್ರೋಶ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ರಿಪೋರ್ಟರ್ ರವಿ ಅವರು ಇದ್ದಾರೆ. ರವಿ ಅವರೇ, ಈಗ ಮಂಡ್ಯ ನಗರದ ಕಾವೇರಿ ಭವನದ ಮುಂಭಾಗ ಚಲುವರಾಯಸ್ವಾಮಿ ಅವರ ಜನ್ಮದಿನದ ಕುರಿತು ಹಾಕಿರ್ತಕ್ಕಂಥ ಬ್ಯಾನರ್ ಅನ್ನ ಕನ್ನಡ ಪರ ಹೋರಾಟಗಾರರು ಹರಿದಾಕಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಏನ್ ಹೇಳ್ತಾರೆ ಈಗ ಕನ್ನಡ ಪರ ಹೋರಾಟಗಾರರು ಅಂತ? ಪ್ರಮೋದ್, ಏನು ತಾವೇ ಹೇಳಿದಾಗೆ ಇದು ಮಂಡ್ಯದ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಕಾವೇರಿ ಭವನ ಅಂತಂದ್ರೆ ಕಾವೇರಿ ನೀರಾವರಿ ಜಲನಯನ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನ ಒಳಗೊಂಡಿರ್ತಕ್ಕಂಥ ಫಲಕಗಳನ್ನು ಹಾಕಿರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆದ್ರೆ 10 ದಿನಗಳ ಹಿಂದೆ ಏನು ಚಲುವರಾಯಸ್ವಾಮಿ ಅವರು ಅವಾಗ ಸಚಿವರಾಗಿರ್ತಾರೆ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರಿ ಹಾಕಿರ್ತಕ್ಕಂಥ ಫ್ಲೆಕ್ಸ್ ಗಳನ್ನ 10 ದಿನ ಆದ್ರೂ ತೆಗ್ದಿರಲ್ಲ. ಹೀಗಾಗಿ ಅದನ್ನ ತೆಗೀರಿ ಅಂತೇಳಿ ಎಷ್ಟೇ ಹೇಳಿದ್ರು ಏನು ಅಧಿಕಾರಿಗಳು ಸ್ಪಂದನೆ ವ್ಯಕ್ತಪಡಿಸಿರಲ್ಲ. ಹೀಗಾಗಿ ಅದ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂತ ಏನು ಕನ್ನಡ ಪರ ಹೋರಾಟಗಾರರು ಇವತ್ತು ಏಕಾಏಕಿ ಅಲ್ಲಿ ಹಾಕಿದಂತ ಫ್ಲೆಕ್ಸ್ ಅನ್ನ ಹರಿದಾಕೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಒಂದಷ್ಟು ಟೈಮ್ ಅಲ್ಲಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಅದಾದ ನಂತರ ಏನು ಪ್ರತಿಭಟನಾಕಾರ ಒತ್ತಾಯಕ್ಕೆ ಮಣಿದಂತ ಅಧಿಕಾರಿಗಳು ಕೂಡಲೇ ಅದನ್ನ ತೆರವು ಮಾಡಿಸ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ರು, ಭರವಸೆಯನ್ನ ಕೊಟ್ರು. ಅದಾದ ನಂತರ ಪ್ರತಿಭಟನಾಕಾರರು ತಮ್ಮ ಏನು ಪ್ರತಿಭಟನೆಯನ್ನ ವಾಪಸ್ ತಗೊಂಡ್ರು. ಆದ್ರೆ ಈ ರೀತಿ ಜನಗಳಿಗೆ ಮಾಹಿತಿ ಒಳಗೊಂಡಂತ ಒಂದು ಫಲಕ ಆಗ್ಬೇಕಾಗಿತ್ತು. ಆದ್ರೆ ರಾಜಕೀಯ ನಾಯಕರುಗಳಿಗೆ ಈ ರೀತಿ 10 ದಿನಗಳವರೆಗೆ ಒಂದು ಶುಭಾಶಯವನ್ನ ಕೋರ್ಲಿಕ್ಕೆ ಹಾಕಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ನಂತರ ಅಧಿಕಾರಿಗಳು ಮಣಿದು ಇನ್ಮೇಲೆ ಈ ರೀತಿ ಮಾಡಲ್ಲ ಅಂತಕ್ಕಂಥದ್ದನ್ನ ಭರವಸೆ ಕೊಟ್ಟ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ವಾಪಸ್ ತಗೊಂಡ್ರು. ಪ್ರಮೋದ್.